ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನಮ್ಮನ್ನು ಪ್ರೀತಿಯಲ್ಲಿ ನಡೆಸ್ತಾರೆ. ದೇವರು ನಮ್ಮನ್ನು ಬಲದಲ್ಲಿ ನಡೆಸ್ತಾರೆ. ದೇವರು ನಮ್ಮನ್ನು ಜ್ಞಾನದಲ್ಲಿ ನಡೆಸ್ತಾರೆ. ಪ್ರೀತಿ, ಬಲ, ಜ್ಞಾನದಲ್ಲಿ ಕರ್ತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ಈ ಮೂರು ಸಂಗತಿಗಳು ದೇವರಲ್ಲಿ ಇರುವುದರಿಂದ ನಾವು ಕದಲುವ ಸ್ಥಿತಿಗೆ ಎಂದಿಗೂ ಬರಬೇಕಾಗಿಲ್ಲ, ಬರಬಾರದು. ನಂಬಿಕೆ ಎಂದರೆ ಮಾನವನ ವ್ಯಕ್ತಿತ್ವ ಏನಿದೆ, ಆ ವ್ಯಕ್ತಿತ್ವ ದೇವರ ಮೇಲೆ ಆತುಕೊಳ್ಳುವುದು. ದೇವರ ಮೇಲೆ ಆತುಕೊಳ್ಳುವುದಂತಂದರೆ ದೇವರನ್ನೇ ಸರ್ವಸ್ವವಾಗಿ ಸ್ವೀಕರಿಸುವಂಥದ್ದು. ಕರ್ತನ ಪರಿಪೂರ್ಣವಾದಂಥ ಒಂದು ಪ್ರೀತಿ, ಕರ್ತನ ಪರಿಪೂರ್ಣವಾದಂಥ ಬಲ, ಕರ್ತನ ಪರಿಪೂರ್ಣವಾದಂಥ ಜ್ಞಾನದ ಮೇಲೆ ನಾವು ಸಂಪೂರ್ಣವಾಗಿ ವಿಶ್ವಾಸ ಇಡುವಂಥದ್ದು. ಪ್ರಿಯರೇ, ದೇವರ ಜ್ಞಾನ ಪರಿಪೂರ್ಣವಾದದ್ದು ಎಂಬುದಾಗಿ ನಾವೆಲ್ಲರೂ ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇವೆ. ಆತನ ಪರಿಪೂರ್ಣ ಪ್ರೀತಿ ನಮ್ಮನ್ನು ಕಾಯುತ್ತದೆ. ಭೂಮಿಯಿಂದ ಆಕಾಶವು ಎಷ್ಟು ಉನ್ನತವೋ ಅದಕ್ಕಿಂತ ಬಹಳ ಹೆಚ್ಚಾಗಿ ಆತನ ಮಾರ್ಗಗಳು ನಮ್ಮ ಮಾರ್ಗಗಳಿಗಿಂತ ಉನ್ನತವಾಗಿವೆ. ಯೆಶಾಯನು ಬರೆದ ಯೆಶಾಯ 55ನೇ ಅಧ್ಯಾಯ 8 ಮತ್ತು 9 ನಾವು ನೋಡುವುದಾದರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ಇಲ್ಲವೇ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂದು ಕರ್ತನು ಹೇಳುತ್ತಾನೆ. ಆಕಾಶವು ಭೂಮಿಯ ಮೇಲೆ ಎಷ್ಟು ಉನ್ನತವೋ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತಲೂ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತಲೂ ಅಷ್ಟು ಉನ್ನತವಾಗಿವೆ. ಪ್ರಿಯರೇ, ಇಲ್ಲಿ ಗಮನಿಸಿ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಎಲ್ಲ ಉನ್ನತ ಇರುವಂಥ ಎಲ್ಲ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನನ್ನ ಆಲೋಚನೆಗಳು ಅವು ಉನ್ನತವಾಗಿವೆ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಅನೇಕ ಸಾರಿ ನಾವು ಆತನು ನಡೆಸುವ ಕಾರ್ಯಗಳನ್ನು, ಆತನು ನಮ್ಮ ಕಾರ್ಯಗಳನ್ನು ನಿಯಂತ್ರಿಸುವಂಥ ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಒಂದು ಸಣ್ಣ ಮಗು ತನ್ನ ತಂದೆಯ ಎಲ್ಲ ಮಾರ್ಗಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲವೋ, ಅದೇ ರೀತಿ ನಾವು ದೇವರ ಎಲ್ಲ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳಲು ಆಗದೇ ಇರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಆದಾಗ್ಯೂ ನಾವು ಆತ್ಮಿಕವಾಗಿ ಬೆಳೆದು ಹಂತ ಹಂತವಾಗಿ ದೈವಿಕ ಸ್ವಭಾವವನ್ನು ಪಡೆದುಕೊಳ್ಳುತ್ತಾ ಇರುವಾಗ ನಾವು ದೇವರ ಮಾರ್ಗಗಳನ್ನು ಹೆಚ್ಚೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೇವೆ. ಎಲ್ಲ ಜನರ ಮೇಲೆ ಹಾಗೂ ಎಲ್ಲ ಸನ್ನಿವೇಶಗಳ ಮೇಲೆ ದೇವರ ಸಂಪೂರ್ಣ ಸಾರ್ವಭೌಮತ್ವದ ವಿಚಾರದಲ್ಲಿ ಎಷ್ಟೋ ವಿಶ್ವಾಸಿಗಳು ಸಂದೇಹ ಪಡ್ತಾರೆ. ಅವರು ಕೇವಲ ಬಾಯಿ ಮಾತಿನಲ್ಲಿ ದೇವರ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ತಾರೆ, ಆದರೆ ದಿನನಿತ್ಯದ ಜೀವಿತದಲ್ಲಿ ಅದು ಕಾರ್ಯ ಸಾಧಿಸ್ತದೆ. ಪ್ರಾರ್ಥಿಸಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸೋದಕ್ಕೆ ನೀವು ಕೊಟ್ಟಂಥ ಮಹಾಕೃಪೆಗಾಗಿ ಕೋಟ್ಯಾನುಕೋಟಿ ಸ್ತೋತ್ರಪ್ಪ. ಅಪ್ಪ,
ನಮ್ಮ ಕುಟುಂಬಗಳನ್ನು ನಿಮ್ಮ ಪಾದಕ್ಕೆ ಒಪ್ಪಿಸ್ತೇನಯ್ಯ. ಯಾರ್ಯಾರು 7 ಲ್ಯಾಬ್ ಚಾನಲನ್ನು ನೋಡ್ತಾ ಇದ್ದಾರೋ ಆ ಮಕ್ಕಳ ಕುಟುಂಬಗಳನ್ನು ನಿಮ್ಮ ರಕ್ತದ ಕೋಟೆಗೆ ನೆನೆಸ್ತೇನೆ ಸ್ವಾಮಿ. ದೇವರೇ, ಅವರ ಕುಟುಂಬಗಳನ್ನು ನೀವು ನಿಯಂತ್ರಣ ಮಾಡಬೇಕು ಸ್ವಾಮಿ. ಯೇಸುವೇ, ನೀವು ಅವರ ಕುಟುಂಬಗಳನ್ನು ನಿಯಂತ್ರಣ ಮಾಡಬೇಕು. ಹೊರಗಡೆ ಇರುವ ಆಲೋಚನೆಗಳಲ್ಲ, ಈ ಲೋಕದ ಸೌಂದರ್ಯವಲ್ಲ, ಈ ಲೋಕದ ಮಾರ್ಗಗಳಲ್ಲ. ಈ ಲೋಕದ ಮಾರ್ಗಗಳು ಎಷ್ಟೋ ಉನ್ನತ ಎಂಬುದಾಗಿ ಆ ಮಕ್ಕಳು ತಿಳಿದುಕೊಂಡಿದ್ದರೆ ಯೇಸುವಿನ ನಾಮದಲ್ಲಿ ಇವತ್ತೇ ಆ ಮಾರ್ಗಗಳು ಲಯವಾಗಲಿ ದೇವರೇ. ಆ ಕುಟುಂಬಗಳಿಗೆ ಕಾವಲಾಗಿರುವ ಆತನೇ ಸ್ತೋತ್ರ ಸ್ವಾಮಿ. ಆ ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್. ಹಲ್ಲೆಲೂಯಾ.